ಈಗ 2025 ಏನು ವೋಟರ್ ಲಿಸ್ಟ್ ಇದೆಯೋ ಅದನ್ನ 2 ಭಾಗ ಮಾಡ್ತಾರೆ. ಈಗ ಇಲ್ಲ 2025 ಲಿಸ್ಟ್ ನೇ ಕನ್ಸಿಡರ್ ಮಾಡಲ್ಲ. ಯಾವ್ದೋ ಒಂದು ವೋಟರ್ ಲಿಸ್ಟ್ ನ ಮ್ಯಾಪಿಂಗ್ ಮಾಡಿದಾಗ ನಮಗೆ ಇದರಲ್ಲಿ ಒಂದು ನೀವು ಕರಡು ಪಟ್ಟಿಲಿ ನಿಮ್ಮ ಹೆಸರು ಇರ್ಬೇಕು. ನೀವು ಫಾರ್ಮ್ ತುಂಬಿಸಿ ಕೊಟ್ರೇನೆ ನಿಮ್ ಕರಡು ಪಟ್ಟಿಲಿ ನಿಮ್ ಹೆಸರು ಬರೋದು. ಬಿಡದಿನಿ ರೈತರ ಹೋರಾಟ ನಡೀತಾ ಇದೆ, ಅವರೆಲ್ಲ ಅದ್ರಲ್ಲಿ ಬಿಸಿ ಇದಾರೆ. ಈಗ ಯಾರೋ ಬಿಡದಿಲಿ ಯಾರೋ ಕೂಲಿ ಕಾರ್ಮಿಕರು ಅವ್ರು ಹೋಗಿ ಲಿಸ್ಟ್ ಚೆಕ್ ಮಾಡಕ್ಕಾಗತ್ತೆ ಆನ್ಲೈನ್, ಅವ್ರ ಹೆಸರು ಇದೆಯಾ ಇಲ್ವಾ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ. ಸೊ ಇದು ಬಹುತೇಕವಾಗಿ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಇರೋರಿಗೆ ಅಥವಾ ಆಕ್ಸೆಸ್ ಇಲ್ಲದೆ ಇರೋರಿಗೆ ಅಥವಾ ಆಸಕ್ತರು ಅಲ್ಲದಿರೋರಿಗೆ ಈಗೇನ್ ಹೇಳ್ತಾ ಇದಾರೆ ಅದು ನಮ್ ತಲೆ ಮೇಲೆ ದಬ್ಬಿಟ್ಟು ನೀವು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು, ನೀವು ಇಷ್ಟೆಲ್ಲ ಹರಸಾಹಸ ಮಾಡ್ಬೇಕು, ಮಾಡಿದ್ರೇನೆ ನಿಮ್ಮನ್ನ ಸೇರ್ಸೋದು. ನೀವು ಪ್ರೂಫ್ ಕೊಡ್ಬೇಕು, ನೀವು ಪ್ರೂಫ್ ಕೊಡ್ಬೇಕು, ನೀವು ಈ ಮತದಾರ ಆಗೋದಕ್ಕೆ ನೀವು ಅರ್ಹರಿದ್ದೀರಾ ಅಂತ ಹೇಳಿ. ಹೌದು, ಮತ್ತೆ ಆ ಪ್ರೂಫ್ ಏನು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಆ ವೋಟರ್ ಕಾರ್ಡ್ ಮೇಲೆ ಸಿದ್ದರಾಮಯ್ಯ ಗೆದ್ದಿದ್ದು, ಆ ಒಂದು ವೋಟರ್ ಕಾರ್ಡ್ ಮೇಲೆ ಮೋದಿ ಗೆದ್ದಿದ್ದು, ಅದನ್ನೇ ಈಗ ಪ್ರೂಫ್ ಅಲ್ಲ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇವೆಲ್ಲ ಸರಿ ಹೋಗ್ಬೇಕು ಅಂತಾರೆ, ಇನ್ನೊಂದು ಕಡೆ ಇವರು ಯಾರು ಮತದಾರರು ನಮ್ ಕಣ್ಮುಂದೆನೇ ಇದೆ, 2 ಕಡೆ 3 ಕಡೆ ವೋಟ್ ಆಗ್ತಾ ಇರುವಂತದ್ದು. ಹಾಗಾಗಿ ಇದು ಪರಿಷ್ಕರಣೆ ಮಾಡೋದು ಅಗತ್ಯ ಇತ್ತಲ್ವಾ? ಈಗ ಅವರು ಹಾಗಾಗಿ ಕಾಂಗ್ರೆಸ್ ಅವ್ರು ಯಾಕೆ ವಿರೋಧ ಮಾಡೋದು? ಅಲ್ಲ, ನೀವು ಹೇಳ್ತಿರೋದು ತುಂಬಾ ನಿಜ. ಪರಿಷ್ಕರಣೆ ಮಾಡೋ ಅಗತ್ಯ ಇತ್ತು, ಅದಕ್ಕೆ ಯಾರು ವಿರೋಧ ಇಲ್ಲ, ನಮ್ದು ವಿರೋಧ ಇಲ್ಲ. ಆದ್ರೆ ಇದು ಪರಿಷ್ಕರಣೆ ಅಲ್ವಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ತಮ್ಗೆಲ್ರಿಗೂ ದಿ ಫೈಲ್ ಟಾಕ್ಗೆ ಸ್ವಾಗತ. ಈಗ ಇದೇ ಜೂನ್ 20ರಿಂದ ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶುರು ಆಗ್ತಾ ಇದೆ. ಇದು ಹಲವರಲ್ಲಿ ಪುಳಕ, ಇನ್ನೊಂದಷ್ಟು ಜನರಲ್ಲಿ ನಡುಕ, ಇನ್ನೊಂದಷ್ಟು ಜನರಲ್ಲಿ ಆತಂಕ ಇವೆಲ್ಲ ಸೃಷ್ಟಿ ಮಾಡಿದೆ. ಏನು ಜನ ತಮ್ಮ ವೋಟರ್ ಲಿಸ್ಟ್ ಇಂದ ತಮ್ಮ ಹೆಸರನ್ನೇ ಕಳ್ಕೊಂಡ್ಬಿಡ್ತಾರಾ? ಹೆಸರು ಇರೋದಿಲ್ವಾ? ಅಥವಾ ಇದ್ರೂ ಯಾರ್ದಿರುತ್ತೆ? ಈ SIR ಅಗತ್ಯ ಏನು? SIR ಮಾಡ್ಲೇಬೇಕಾದಂತ ಪರಿಸ್ಥಿತಿ ಏನ್ ಬಂದಿದೆ? ಇದರಿಂದಾಗಿ ಏನೆಲ್ಲ ಮುಂದಿನ ದಿನಗಳಲ್ಲಿ ಯಾರೆಲ್ಲ ತಮ್ಮ ಹಕ್ಕುಗಳನ್ನ ಕಳ್ಕೊಳ್ತಾರೆ ಅಥವಾ ರಾಜಕೀಯದ ಮೇಲೆ ಏನು ಪರಿಣಾಮ ಬೀರುತ್ತೆ? ಇದೆಲ್ಲದರ ಕುರಿತಾಗಿ ಇವತ್ತು ನಾವು ಒಂದಷ್ಟು ವಿಚಾರಗಳನ್ನ ನಿಮ್ ಮುಂದೆ ಇಡ್ಲಿದ್ದೇವೆ. ನನ್ನ ಜೊತೆಗೆ ನನ್ನ ಮತ ನನ್ನ ಹಕ್ಕು ಸದಸ್ಯರಾದಂತಹ ವಿನಯ್ ಶ್ರೀನಿವಾಸ್ ವಕೀಲರು ಅವರು ನಮ್ಮ ಜೊತೆಗಿದ್ದಾರೆ. ವಿನಯ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಆಗಲೇ ಹೇಳಿದೆ, SIR ಅಂದ್ರೇನೆ ಕೆಲವೊಬ್ಬರಿಗೆ ಪುಳಕ, ಕೆಲವೊಬ್ಬರಿಗೆ ನಡುಕ, ಕೆಲವೊಬ್ಬರಿಗೆ ಆತಂಕ. ಯಾಕಿದೆಲ್ಲ? ಏನಿದೆ SIR? ಸರ್, ಮೊದಲನೇದಾಗಿ ನೀವು ಹೇಳಿದ್ರೆ SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಒಂದು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು, ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ. ಇದು ಇಡೀ ಮತದಾರರ ಪಟ್ಟಿನ ಹೊಸದಾಗಿ ತಯಾರು ಮಾಡ್ತಾ ಇದ್ದಾರೆ. ಹೆಸರಿಗೇನೋ ಪರಿಷ್ಕರಣೆ ಅಂತ ಹೇಳ್ತಾ ಇದಾರೆ, ಆದ್ರೆ ಇಡೀ ಹೊಸದಾಗಿ ತಯಾರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ 2024 ಲೋಕಸಭಾ ಚುನಾವಣೆ ಆಯ್ತು, ಮತದಾರರ ಪಟ್ಟಿ ಇತ್ತು, ಅದನ್ನೇ ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಈ 2025 ಲಿಸ್ಟ್ ಏನಿದೆ ನೋಡಿ 2002 ಲಿಸ್ಟ್ ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಫಸ್ಟ್ ಅದು ಒಂದು ಅಂಶ ತಿಳ್ಕೊಬೇಕು. ಎರಡನೇದು, ನೀವು ಹೇಳ್ದಂಗೆ ಕರ್ನಾಟಕದಲ್ಲಿ ಜೂನ್ 20ರಿಂದ ಶುರು ಆಗುತ್ತೆ. ಆಗ ಟ್ರೈನಿಂಗ್ ಶುರು ಆಗುತ್ತೆ. ಜೂನ್ 29ರಿಂದ ಫಸ್ಟ್ ಫೇಸ್ ಎನ್ಯೂಮರೇಷನ್ ಶುರು ಆಗುತ್ತೆ. ಈ SIR ಅಲ್ಲಿ ಏನೇನಿದೆ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಇದು ಯಾಕೆ ಆತಂಕ ಬರ್ಬೋದು ಅಂತ. ಈ SIR ಮೊದಲನೇ ಹಂತದಲ್ಲಿ ಎನ್ಯೂಮರೇಷನ್ ಫೇಸ್ ಅಂತ ಕರೀತಾರೆ. ಆಗ BLOಗಳು, ಬೂತ್ ಲೆವೆಲ್ ಆಫೀಸರ್ಗಳು ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಆ ಮನೆಗೆ ಒಂದು ಫಾರ್ಮ್ ಕೊಡ್ತಾರೆ, ಎನ್ಯೂಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಆ ಫಾರ್ಮ್ ನ ಜನ ತುಂಬಿಸ್ಬೇಕು. ಏನಿರುತ್ತೆ ಅದರಲ್ಲಿ? ಆ ಫಾರ್ಮ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇವ್ರದ್ದು 2025 ಈಗ ನನ್ಗೆ ಫಾರ್ಮ್ ಕೊಟ್ರೆ 2025 ನನ್ನ ಮತದಾರರ ಪಟ್ಟಿಲಿ ಏನ್ ಡೀಟೇಲ್ಸ್ ಇತ್ತು ಅದು ಹಾಕ್ಬೇಕು. ನನ್ನ ಹೆಸರು, ತಂದೆ ಅಥವಾ ತಾಯಿ ಹೆಸರು ಅದೆಲ್ಲ ಹಾಕ್ಬೇಕು. ಜೊತೆಗೆ 2002 ಲಿಸ್ಟ್ ಅಲ್ಲಿ ನಾನು ಎಲ್ಲಿದ್ದೆ ಅದ್ರದ್ದು ಮ್ಯಾಪಿಂಗ್ ಡೀಟೇಲ್ಸ್ ನಾನು ಹಾಕ್ಬೇಕಾಗುತ್ತೆ. ಈ ಡೀಟೇಲ್ಸ್ ನ ಹಾಕಿ ತುಂಬಿಸ್ಬೇಕು. ಆ BLO ಅವ್ರು ಮತ್ತೆ ಬರ್ತಾರೆ, ಮತ್ತೆ ಕಲೆಕ್ಟ್ ಮಾಡಿ ಹೋಗ್ತಾರೆ. ಸೊ ಇದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿರೋದು. ಸೊ ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಜನರು ಇದ್ದಾರೆ. 6 ಕೋಟಿ ಜನರನ್ನ ಫಾರ್ಮ್, ಅದ್ರಲ್ಲಿ ಅಡಲ್ಟ್ ಪಾಪ್ಯುಲೇಷನ್ ಎಷ್ಟಿರ್ಬೋದು, ಸುಮಾರು ಒಂದು 5.23 crores ಅವ್ರದ್ದು ಅಡಲ್ಟ್ ಪಾಪ್ಯುಲೇಷನ್ ಫಾರ್ಮ್ ತುಂಬಿಸ್ಕೊಂಡು ಹೋಗ್ತಾರೆ. ಎರಡನೇ ಹಂತ ಇದೆಯಲ್ಲ, ಈ ಎರಡನೇ ಹಂತದಲ್ಲಿ ಈ ಫಾರ್ಮ್ ಕಲೆಕ್ಟ್ ಮಾಡಿರ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ಈಗ 2 ಲಿಸ್ಟ್ ಬರುತ್ತೆ. ಒಂದನ್ನ ಡ್ರಾಫ್ಟ್ ಲಿಸ್ಟ್, ಕರಡು ಪಟ್ಟಿ ಅಂತ ಕರೀತಾರೆ. ಅದು ಆಗಸ್ಟ್ 5ಕ್ಕೆ ಪಬ್ಲಿಷ್ ಮಾಡ್ತಾರೆ. ಹೌದು, ಆ ಡ್ರಾಫ್ಟ್ ಲಿಸ್ಟ್ ಇರುತ್ತೆ. ಇನ್ನೊಂದು ಲಿಸ್ಟ್ ಅಂದ್ರೆ ASDD ಲಿಸ್ಟ್ ಅಂತ, ಅಂದ್ರೆ ಆಬ್ಸೆಂಟ್ ಟು ಶಿಫ್ಟ್ ಟು ಡಿಲೀಟೆಡ್ ಡೂಪ್ಲಿಕೇಟ್, ಸಾರಿ ಆಬ್ಸೆಂಟ್ ಟು ಶಿಫ್ಟ್ ಟು ಡೆಡ್ ಡೂಪ್ಲಿಕೇಟ್ ಅವ್ರ ಲಿಸ್ಟ್. ಸೊ ಅಕಸ್ಮಾತ್ BLO ನಿಮ್ ಮನೆಗ್ ಬಂದಾಗ ನೀವು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ತೀರ್ಕೊಂಡಿರೋ ಜನರು ಅವ್ರ ಹೆಸರನ್ನ ಅಥವಾ ಡೂಪ್ಲಿಕೇಟ್ ಅವ್ರ ಹೆಸರನ್ನ ಆ ಲಿಸ್ಟ್ ಅಲ್ಲಿ ಹಾಕ್ಬೇಕು.
ಮಿಕ್ಕಿರೋರು ಐಡಿಯಲಿ ನಿಮ್ ಹೆಸರು ನೀವು ಫಾರ್ಮ್ ತುಂಬಿಸಿದ್ರೆ ಈ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬಂದಿರ್ಬೇಕು. ಸೊ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬಂದಿದೆ ಅಂತ ಹೇಳಿದ್ಮೇಲೆ ಆಯ್ತು, ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬಂದ ತಕ್ಷಣ ನೀವು ಬಚಾವ್ ಅಂತ ಏನಲ್ಲ ಹೇಳ್ತೀನಿ ಇನ್ನು. ಬಟ್ ASDD ಲಿಸ್ಟ್ ಅಲ್ಲಿ ಹೆಸರು ಬಂದಿರುತ್ತಲ್ಲ, ಆ ಲಿಸ್ಟ್ ಅಲ್ಲಿ ಹೆಸರು ಬಂದವ್ರದ್ದು ಡ್ರಾಫ್ಟ್ ಲಿಸ್ಟ್ ಅಲ್ಲೂ ಇದ್ರೆ ಇಲ್ಲ ಎರಡರಲ್ಲೂ ಇರೋದಿಲ್ಲ, ಇದ್ರಲ್ಲಿ ಇರುತ್ತೆ ಅಥವಾ ಅದರಲ್ಲಿ ಇರುತ್ತೆ. ಸರಿ. ಬಟ್ ASDD ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ನಿಮ್ಗೇನು ನೋಟಿಸ್ ಕೊಡೋದಿಲ್ಲ. ಬಟ್ ಆ ಲಿಸ್ಟ್ ಅಲ್ಲಿ ಇರೋರ್ದು ತೆಗೆದ್ ಬಿಡ್ತಾರೆ. ಆಲ್ರೆಡಿ ತೆಗೆದಾಗಿದೆ ಅದು. ಅಂದ್ರೆ ಅದ್ ವಾಪಸ್ ಹಾಕ್ಸ್ಕೋಬೇಕು ಅಂದ್ರೆ ಮತ್ತೆ ನೀವೊಂದು ಅರ್ಜಿ ಕೊಡ್ಬೇಕು. ಸೊ ಆ ಲಿಸ್ಟ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ನಿಮ್ನ ತೆಗಿಯಕ್ಕೆ ಹಾಕಿರೋದು. ಈಗ ಉದಾಹರಣೆಗೆ ಏನಾಗಿದೆ ತಮಿಳ್ನಾಡಲ್ಲಿ, ಫಾರ್ ಎಕ್ಸಾಂಪಲ್ ಈ ನ್ಯೂಸ್ ಮಿನಿಟ್ ಅಲ್ಲೋ ಸೌತ್ ವೆಸ್ಟ್ ಅಲ್ಲೋ ಒಂದು ರಿಪೋರ್ಟ್ ಇದೆ. ರಘು ಅಂತ ಒಬ್ರು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಬದುಕಿದವ್ರನ್ನ ಆ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಹೋಗಿ ಅವ್ರ ಮುಂದೆ ನಿಂತಿದ್ದಾರೆ, ನೋಡಪ್ಪ ನಾನು ಇಲ್ಲಿ ಬದುಕಿದೀನಿ ಅಂತ, ಆದ್ರೂ ಅವ್ರನ್ನ ಆ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದೇ ರೀತಿ ತಮಿಳ್ನಾಡಲ್ಲಿ ಮಂಜೋಲೈ ಅಂತ ಒಂದು ಟೀ ಎಸ್ಟೇಟ್ ಇತ್ತು. ಆ ಎಸ್ಟೇಟ್ ಏನೋ ಕ್ಲೋಸ್ ಆಗಿತ್ತು, ಅದಕ್ಕೆ ಆ ಕಾರ್ಮಿಕರು ಈಗ ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಬೇರೆ ಎಲ್ಲೋ ಮಾಡ್ತಿದ್ರು, ಅವ್ರ ಮನೆ ಅಲ್ಲಿ ಇತ್ತು, ಎಲ್ಲೋ ಮಾಡ್ತಾ ಇದ್ರು. ಅವ್ರನ್ನ ತೆಗೆದ್ಬಿಟ್ರು ಈ ಲಿಸ್ಟ್ ಅಲ್ಲಿ, ಈ ASDD ಲಿಸ್ಟ್ ಅಲ್ಲಿ ಹಾಕ್ಬಿಟ್ರು. ಸೊ ASDD ಲಿಸ್ಟ್ ಅಲ್ಲಿ ಏನಾದ್ರು ನಿಮ್ನ ಹಾಕಿದ್ರೆ, ನಿಮ್ಗ್ ಗೊತ್ತಾದ್ರೆ ಆ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಹಾಕಿದ್ದಾರೆ ಅಂತ, ನೀವು ಹೋಗಿ ಇನ್ನೊಂದು ಫಾರ್ಮ್ ತುಂಬಿಸಿ ಕೊಡ್ಬೇಕು ಅವ್ರಿಗೆ. ಇಲ್ಲ ನಾನು ಸೇರ್ಸ್ಕೊಳ್ಳಿ ಅಂತ, ಅದು ಫಾರ್ಮ್ 6 ಕೊಡ್ಬೇಕು. ಬಟ್ ಯೂಶಲಿ ಫಾರ್ಮ್ 6 ಇರೋದು ಹೊಸದಾಗಿ ಮತದಾರರ ಪಟ್ಟಿಗೆ ಯಾರನ್ನಾದ್ರೂ ಸೇರ್ಸ್ಕೋಬೇಕಿದ್ರೆ ಆ ಲಿಸ್ಟ್ ಕೊಡೋದು. ಈಗ ನನಗೆ ನೀವು ಹೇಳ್ತಿರೋದ್ರಲ್ಲಿ ಈಗ 2025ರಲ್ಲಿ ಏನು ವೋಟರ್ ಲಿಸ್ಟ್ ಇದೆಯೋ ಅದನ್ನ 2 ಭಾಗ ಮಾಡ್ತಾರೆ ಈಗ. ಇಲ್ಲ 2025 ಲಿಸ್ಟ್ ನೇ ಕನ್ಸಿಡರ್ ಮಾಡಲ್ಲ, ಅಲ್ಲ ನಿಮ್ಗೆ ಹೇಳ್ತಾ ಇರೋದು. ಅಲ್ಲಕ್ಕ, ಮತ್ತೆ ಇವ್ರು ಯಾವ್ದೋ ಒಂದು ಮಾಡೋವಾಗ, ಯಾವ್ದೋ ಒಂದು ವೋಟರ್ ಲಿಸ್ಟ್ ನ ಮ್ಯಾಪಿಂಗ್ ಮಾಡಿದಾಗ ನಮಗೆ ಇದ್ರಲ್ಲಿ ಒಂದು ನೀವು ಕರಡು ಪಟ್ಟಿಲಿ ನಿಮ್ಮ ಹೆಸರು ಇರ್ಬೇಕು. ನೀವು ಫಾರ್ಮ್ ತುಂಬಿಸಿ ಕೊಟ್ರೇನೆ ನಿಮ್ ಕರಡು ಪಟ್ಟಿಲಿ ನಿಮ್ ಹೆಸರು ಬರೋದು. ಫಾರ್ಮ್ ತುಂಬಿಸಿ ಕೊಟ್ರೇನೆ. ಹೌದು. ಕೊಡದೇ ಇದ್ದವ್ರದ್ದು ASDD ಲಿಸ್ಟ್ ಬಂದ್ಬಿಡುತ್ತೆ. ಹೌದು, ಕೊಡದೇ ಇದ್ದವ್ರು, ಅವರು ಡೆಡ್ ಆಗೋದ್ರು ಆಗಿರ್ಬೋದು, ಶಿಫ್ಟ್ ಆದ್ರೂ ಆಗಿರ್ಬೋದು, ಏನಾದ್ರು ಆಗಿರ್ಬೋದು. ಸೊ ಫಾರ್ಮ್ ಕೊಟ್ಟವ್ರು ಮಾತ್ರ ಜೀವಂತ ಇದಾರೆ ಅಂತ ಆಗುತ್ತೆ. ಹೌದು. ಸೊ ಸಪೋಸ್ ನಿಮ್ಗೇನೋ ಏನೋ ಸಮಸ್ಯೆ ಆಗಿದೆ, ನಿಮ್ ನೆಂಟ್ರು ಎಲ್ಲೋ ಆಂಧ್ರ ಪ್ರದೇಶಲ್ಲಿ ಏನೋ ಆಗಿದೆ, ಅಥವಾ ನೀವು ಕರ್ನಾಟಕ ಬಿಟ್ಟು ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನೀವು ಕರ್ನಾಟಕನೇ ಬಿಟ್ಟು ಹೋಗಿಲ್ಲ, ಬಟ್ ನೀವು ನಿಮ್ ಮಿಸ್ಸಸ್ ಇಬ್ರು ಕೆಲ್ಸಕ್ಕೆ ಹೋಗ್ತೀರಾ, BLO ಬಂದಾಗ ಸಿಕ್ಕಿಲ್ಲ ನೀವು. ಸೊ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಕೊಟ್ಟಿಲ್ಲ. ಸರಿ, ಅಂದ್ರೆ ಅವಾಗ ನೀವು ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇರೋದಿಲ್ಲ. ಸೊ ಈ BLOಗೆ ರೂಲ್ ಇದೆ, ಅಲ್ಲ, ಈ ಬರ್ಬೇಕು ನಿಮ್ ಮನೆಗೆ 3 ಸತಿ ಬರ್ಬೇಕು. 3 ಸತಿ ಬಂದಾಗ್ಲೂ ನೀವು ಸಿಕ್ಕಿಲ್ಲ ಅಂದ್ರೆ ಅಷ್ಟೇ. ಈ ಅವರು ಇದೇನು ASDD ಅಂದ್ರಲ್ವಾ, ಆಬ್ಸೆಂಟ್, ಶಿಫ್ಟ್, ಡೆಡ್, ಡಿಲೀಟ್, ಡೂಪ್ಲಿಕೇಟ್. ಸೊ ಈ ಲಿಸ್ಟ್ ಯಾರು ಮಾಡ್ತಾರೆ? ಹೆಂಗ್ ಮಾಡ್ತಾರೆ? ಅವರೇ ಮಾಡೋದು. ಅದೇ ಇರೋ ಲಿಸ್ಟ್ ಅಂತ, ಅದೇ ನಾನು ಹೇಳ್ತಿರೋದು. 2025ರಲ್ಲಿ ಏನ್ ಲಿಸ್ಟ್ ಇದೆಯೋ 2025 ಲಿಸ್ಟೇ ಇಲ್ಲ ಈಗ, ಅದು ಕನ್ಸಿಡರ್ ಮಾಡ್ಬೇಡಿ ನೀವು. ಸರಿ, ಯಾವ್ದೋ ಒಂದು ಈಗ ಅಲ್ಲ, ಮತ್ತೆ ಅವರು ಡೂಪ್ಲಿಕೇಟ್ ನ ಎಲ್ಲಿಂದ ತರ್ತಾರೆ? ಈಗ ನಾನು ಹೇಳ್ತಿರೋದು ಆ ರೀತಿ ಕಂಪೇರ್ ಮಾಡೋದಕ್ಕೆ. ಹೌದು, ಅಲ್ಲ, ಈಗ 2025ರಲ್ಲಿ ನಿಮ್ ನಮ್ದು ಓಟ್ ಇದೆ ಅನ್ಕೊಳ್ಳೋಣ. ಈಗ ನಾನು ಆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿಲ್ಲ, ಆವಾಗ ನನ್ನ ಆ ವೋಟರ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಕೊಟ್ಟಿದಾರೋ ಅವ್ರ ಲಿಸ್ಟ್ ಡ್ರಾಫ್ಟ್ ಹೋಗುತ್ತೆ. ಅಂದ್ರೆ ಅದ್ರಲ್ಲಿ ಡ್ರಾಫ್ಟ್ ಹೋಗುತ್ತೆ ಅಂದ್ರೆ ಅದು ಫೈನಲ್ ಅಲ್ಲ, ಆದ್ರೆ ಬಹುತೇಕರದ್ದು ಹೋಗುತ್ತೆ, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರೋದು. ಕೊಡದೇ ಇದ್ದವ್ರದ್ದು ಅವ್ರು ಆಟೋಮೆಟಿಕ್ ಆಗಿ ASDD ಹೋಗುತ್ತೆ. ಸೊ ಅದ್ರದ್ದು ಅಂದ್ರೆ ಸೂಪರ್ ಸೆಟ್ ಅದು ಯಾವ್ದು ಅಂದ್ರೆ ಒಂದ್ ಪಾರ್ಟ್ ಆಫ್ ದ ಸೆಟ್ ASDD ನಲ್ಲಿ ಯಾರು ಎನ್ಯುಮರೇಷನ್ ತುಂಬಿಲ್ವೋ ಅವ್ರು ಆಟೋಮೆಟಿಕ್ ಆಗಿ ASDD ಲಿಸ್ಟ್ ಹೋಗ್ತಾರೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ASDD ಲಿಸ್ಟ್ ಹೋದ್ರೆ ನಿಮ್ ಹೆಸರು ತೆಗಿತಾರಲ್ಲ, ಬಟ್ ನಿಮ್ಗೆ ನೋಟಿಸ್ ಬರಲ್ಲ, ನೀವೇ ಹೋಗಿ ಚೆಕ್ ಮಾಡ್ಬೇಕು. ನಾವು ಅಂದ್ರೆ ಡ್ರಾಫ್ಟ್ ಲಿಸ್ಟ್ ಮಾಡಿದಾಗ 5-8 ಲಿಸ್ಟ್ ಮಾಡಿದಾಗ್ಲೂ ಅವ್ರೇನ್ ಯಾರಿಗೂ ಪರ್ಸನಲ್ ಆಗಿ ತಿಳಿಸಲ್ಲ, ಅವ್ರೆಲ್ಲ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ, ಎಲ್ಲೊಂದ್ ಕಡೆ ಹಾಕ್ತಾರೆ, ನೀವೇ ಹೋಗಿ ಚೆಕ್ ಮಾಡ್ಬೇಕು ನಮ್ದಿದೆ ಅಂದ್ರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಈಗ ಬಿಡ್ದಿನಿ ರೈತರ ಹೋರಾಟ ನಡೀತಾ ಇದೆ, ಅವರೆಲ್ಲ ಅದ್ರಲ್ಲಿ ಬಿಸಿ ಇದಾರೆ. ಈಗ ಯಾರೋ ಬಿಡ್ದಿಲಿ ಯಾರೋ ಕೂಲಿ ಕಾರ್ಮಿಕರು, ಅವ್ರು ಹೋಗಿ ಲಿಸ್ಟ್ ಚೆಕ್ ಮಾಡಕ್ಕಾಗತ್ತ ಆನ್ಲೈನ್, ಅವ್ರ ಹೆಸರು ಇದೆಯಾ ಇಲ್ವಾ, ಎಷ್ಟು ಜನಕ್ಕೆ ಗೊತ್ತಾಗುತ್ತೆ? ಇದು ಬಹುತೇಕವಾಗಿ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿರೋರಿಗೆ ಅಥವಾ ಆಕ್ಸೆಸ್ ಇಲ್ಲದೆ ಇರೋರಿಗೆ ಅಥವಾ ಆಸಕ್ತರು ಅಲ್ಲದಿರೋರಿಗೆ, ಯಾಕಂದ್ರೆ ನಾವು ಸಿಟಿಸನ್ ಆದವ್ರಿಗೆ ಆಟೋಮೆಟಿಕ್ ಆಗಿ ಇಲ್ಲಿ ತನಕ ಯಾರು ಕೇಳದೇನೆ ಅವ್ರ ಹಕ್ಕು ಅನ್ನೋ ತರಕ್ಕೆ ಇತ್ತು. ಇವಾಗ ನಾನು ಈ ದೇಶದ ಮತದಾರ ಆಗೋದಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂದ್ರೆ ಮಾತ್ರ ಅವ್ನು ಅದಕ್ಕೆ ಬೇಕಾದಂತಹ ಒಂದಷ್ಟು ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ ಖುದ್ದಾಗಿ, ಅಲ್ವಾ? ಹಿಂದೆ ಎಲ್ಲ ಹೋಗಿ ಅವ್ರ ಹೆಸರು ಬರ್ಕೊಂಡು ಆಟೋಮೆಟಿಕ್ ಆಗಿ ಸೇರಿಸ್ತಾ ಇದ್ರು. ಅಂದ್ರೆ ಇಲ್ಲಿ ತನಕ ಹೇಗಿತ್ತು ಅಂದ್ರೆ, ಇಲ್ಲಿ ತನಕ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಚುನಾವಣಾ ಆಯುಕ್ತರದ್ದು ಅಥವಾ ಚುನಾವಣಾ ಆಯೋಗದ್ದು ಜವಾಬ್ದಾರಿ ಆಗಿದೆ ನಮ್ಮನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರ್ಸೋದು. ಈಗೇನ್ ಹೇಳ್ತಾ ಇದಾರೆ, ಅದ್ ನಮ್ ತಲೆ ಮೇಲೆ ದಬ್ಬಿಟ್ಟು ನೀವು ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು, ನೀವು ಇಷ್ಟೆಲ್ಲ ಹರಸಾಹಸ ಮಾಡ್ಬೇಕು, ಮಾಡಿದ್ರೇನೆ ನಿಮ್ಮನ್ನ ಸೇರ್ಸೋದು. ಪ್ರೂಫ್ ಕೊಡ್ಬೇಕು, ನೀವು ಪ್ರೂಫ್ ಕೊಡ್ಬೇಕು, ನೀವು ಈ ಮತದಾರ ಆಗೋದಿಕ್ಕೆ ನೀವು ಅರ್ಹರಿದ್ದೀರಾ ಅಂತ ಹೇಳಿ. ಹೌದು, ಮತ್ತೆ ಆ ಪ್ರೂಫ್ ಏನು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೂ ಒಂದು ಯಾವ್ದೋ ಒಂದು ಕರೆಕ್ಟ್ ಆಗಿ ಲಾಜಿಕಲ್ ಆಗಿ ಒಂದು ಬೇಸಿಸ್ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮನ್ನ ಆ ಪ್ರೂಫ್ ಕೇಳ್ತಾರಲ್ಲ, ಅದರಲ್ಲಿ ಅವರೇ ಕೊಟ್ಟಿರೋ ವೋಟರ್ ಕಾರ್ಡ್ ಪ್ರೂಫ್ ಅಲ್ಲ. ಆ ವೋಟರ್ ಕಾರ್ಡ್ ಮೇಲೆ ಸಿದ್ದರಾಮಯ್ಯ ಗೆದ್ದಿದ್ದು, ಆ ಒಂದು ವೋಟರ್ ಕಾರ್ಡ್ ಮೇಲೆ ಮೋದಿ ಗೆದ್ದಿದ್ದು, ಅದನ್ನೇ ಪ್ರೂಫ್ ಅಲ್ಲ. ಬಟ್ ಈ ವಾಪಸ್ ಪ್ರೋಸೆಸ್ ಬರ್ತೀನಿ. ಈಗ ಈ ಡ್ರಾಫ್ಟ್ ಲಿಸ್ಟ್ ಬಂತು, ASDD ಲಿಸ್ಟ್ ಬಂತಲ್ಲ,
ಈ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬಂದಿರೋ ಅವ್ರ ಹೆಸರು ಅವ್ರೇನಾದ್ರು 2002ಗೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ನೋಟಿಸ್ ಬರುತ್ತೆ. ಅವ್ರಿಗೆ ಮ್ಯಾಪ್ ಮಾಡ್ತಾರೆ. ಇಲ್ಲ ಅವ್ರ ಮ್ಯಾಪ್ ಆಗಿಲ್ಲ ಅಂದ್ರೆ ನೋಟಿಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈಗ ಜಯನಗರ ಕ್ಷೇತ್ರದಲ್ಲಿ ಇರೋದು. 2002 ನಾನು ಶಾಂತಿನಗರ ಕ್ಷೇತ್ರದಲ್ಲಿ ಇದ್ದೆ. ಸೊ ನನ್ ಈಗಿರೋ BLOಗೆ ನನ್ನ ಹೆಸರು 2002 ಜಯನಗರ ಅಲ್ಲಿ ಹುಡುಕಿದ್ರೆ ಫಸ್ಟ್ ಆ ಕ್ಷೇತ್ರನೂ ಇರ್ಲಿಲ್ಲ 2002 ಅನ್ಸುತ್ತೆ. ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಹೆಸರಂತೂ ಸಿಗಲ್ಲ, ಯಾಕಂದ್ರೆ ನಾನು ಶಾಂತಿನಗರ ಅಲ್ಲಿ ಇದ್ದೆ. ಈಗ ನಾನೇನೋ ಫೋನ್ ಮಾಡಿ ವಾಟ್ಸ್ಆಪ್ ಮಾಡಿದ್ದೀನಿ ನನ್ನ BLOಗೆ 2002 ಅಲ್ಲಿ ಇದ್ದೆ, ಡೀಟೇಲ್ಸ್ ಇದು ಅಂತ ಅವ್ರು ಹಾಕಿದ್ರೆ. ನಾನು ಮೊನ್ನೆ ತನಕ ಆನೇಕಲ್ ಕ್ಷೇತ್ರದ ಮತದಾರನಾಗಿದ್ದೆ. ಈಗ ಒಂದ್ 2 ವರ್ಷದಿಂದ ನಾನು BTM ಲೇಔಟ್ ನ ಮತದಾರನಾಗಿದ್ದೀನಿ. ಈಗ ನಾನು ಹಾಗಾದ್ರೆ ನಂದು ಆಟೋಮೆಟಿಕ್ ಆಗಿ SDD ಹೋಗುತ್ತಾ? ಇಲ್ಲ, ಅದು ಬೇರೆ, ASDD ಬೇರೆ. ಈ ಫಾರ್ಮ್ ಕೊಟ್ರೆ ನಿಮ್ದು ಇದ್ರಲ್ಲಿ ಬರ್ಬೋದು. ಅಂದ್ರೆ ಆ ಫಾರ್ಮ್ ಅಲ್ಲಿ ನಾವು ಡೀಟೇಲ್ಸ್ ತುಂಬಿರ್ಬೇಕು. ಡೀಟೇಲ್ಸ್ ತುಂಬಿಲ್ಲ ಅಂತ ಹೇಳಿದ್ರೆ 2002ರಿಂದ ಈಚೆಗೆ ಯಾರೆಲ್ಲ ಮತದಾರರು ತಮ್ಮ ವಾಸಸ್ಥಳದಿಂದ ಬದಲಾಗಿದ್ದಾರೋ ಅವರು ಅದ್ರ ಮಾಹಿತಿ ಕೊಡಬೇಕು. ಹೌದು. ಸೊ ಎಲ್ಲ ಪ್ರತಿಯೊಬ್ಬರು ಫಾರ್ಮ್ ತುಂಬಿಸೋರು 2002ರಲ್ಲಿ ಅವ್ರದ್ದು ಮಾಹಿತಿ ಕೊಡ್ಬೇಕು. ಅಥವಾ ಬಟ್ ಈಗ ಕೆಲವರು ಈಗ ಸಪೋಸ್ 35 ವಯಸ್ಸಾಗಿದೆ ಅಂತ ಹೇಳಿದ್ರೆ 2002 ಅವ್ರು ವೋಟರ್ ಆಗಿರಲ್ಲ. ಸೊ ಅವ್ರ ತಂದೆ ತಾಯಿ ಅಥವಾ ಅವ್ರ ಅಜ್ಜ ಅಜ್ಜಿ ಡೀಟೇಲ್ಸ್ ಕೊಡ್ಬೇಕು 2002. ಆಗ ಸೊ ಅವ್ರು ಇಲ್ಲ ಅಂದ್ರೆ ಪರವಾಗಿಲ್ಲ, 2002 ಅವ್ರ ತಂದೆ ತಾಯಿ ಅಥವಾ ಅವ್ರ ಅಜ್ಜ ಅಜ್ಜಿ ಅವ್ರದ್ದು ಡೀಟೇಲ್ಸ್ ಕೊಡ್ಬೇಕು. ಮತ್ತೆ ಅವ್ರ ಅಜ್ಜ ಅಜ್ಜಿ ಅಂತ ಹೇಳಿದ್ರೆ ಮೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಪೇಟರ್ನಲ್ ಅದು ಎಲೆಕ್ಷನ್ ಕಮಿಷನ್ ಸ್ಪೆಸಿಫೈ ಮಾಡಿಲ್ಲ. ಅದು ಒಂಥರ ಅನ್ಕ್ಲಿಯರ್ ಆಗಿದೆ. ಒಂದೊಂದು ರಾಜ್ಯದಲ್ಲಿ ಹೌದು, ಅದು ಗೊತ್ತಿಲ್ಲ, ಅದು ಅವ್ರ ಸ್ಪಷ್ಟತೆ ಕೊಟ್ಟಿಲ್ಲ. ಸೊ ಅದು ಒಂದ್ ವೇಳೆ ನಿಮ್ಗೆ ಈ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಟಿಸ್ ಬರುತ್ತೆ. ನಿಮಗ್ ನೋಟಿಸ್ ಬಂದ್ರೆ ಅವ್ರು 11 ಡಾಕ್ಯುಮೆಂಟ್ ಒಂದು ಪ್ರಕಟಣೆ ಮಾಡಿದಾರೆ ಲಿಸ್ಟ್. ಆ ಡಾಕ್ಯುಮೆಂಟ್ಸ್ ನೀವು ಕೊಡ್ಬೇಕು. ಮತ್ತೆ ಈ ಅಕಸ್ಮಾತ್ ನೀವು 1987 ಅದ್ರಲ್ಲೂ ಬೇರೆ ಇದೆ. 87 ಮುಂಚೆ ಹುಟ್ಟಿದವ್ರಾದ್ರೆ ಬರೀ ನಿಮ್ ಡಾಕ್ಯುಮೆಂಟ್ಸ್ ಬೇಕು. 87 ಆದ್ಮೇಲೆ ಹುಟ್ಟಿದವರು, ಬಟ್ 2004 ಒಳಗಡೆ ಹುಟ್ಟಿದವರು, 2004 ಆದ್ಮೇಲೆ ಹುಟ್ಟಿದವರು ಏನ್ ಡಾಕ್ಯುಮೆಂಟ್ಸ್ ಬೇಕು? ಅಂದ್ರೆ ಸಿಟಿಸನ್ಶಿಪ್ ಆಕ್ಟ್ ಅಮೆಂಡ್ ಆಯ್ತಲ್ಲ 2002 ಅದಾದ್ಮೇಲೆ ಹುಟ್ಟಿರೋರಾದ್ರೆ ನಿಮ್ ಡಾಕ್ಯುಮೆಂಟ್ಸ್ ಮಾತ್ರ ಅಲ್ಲ, ನಿಮ್ ತಂದೆ ತಾಯಿ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು. ಆ ಡಾಕ್ಯುಮೆಂಟ್ಸ್ ಲಿಸ್ಟ್ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ವೋಟರ್ ಐಡಿ ಇಲ್ಲ, ರೇಷನ್ ಕಾರ್ಡು ಇಲ್ಲ. ಅದರಲ್ಲಿ ಇರೋದು ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, 10th ಸ್ಟ್ಯಾಂಡರ್ಡ್ ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿದು ಮಾರ್ಕ್ಸ್ ಕಾರ್ಡು, ಅಥವಾ ಇದೊಂದು ಫ್ಯಾಮಿಲಿ ಟ್ರೀ, ಅಥವಾ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಅಥವಾ ಸರ್ಕಾರದಿಂದ ನಿಮ್ಗೆ ಮನೆ ಅಥವಾ ಭೂಮಿ ಮಂಜೂರಾಗಿದ್ರೆ ಅದು, ಕಾಸ್ಟ್ ಸರ್ಟಿಫಿಕೇಟ್, ಈ LIC ಅವರೆಲ್ಲ ಕೊಟ್ಟಿರೋಂತ ಏನಾದ್ರು ಡಾಕ್ಯುಮೆಂಟ್ಸ್ 87 ಮುಂಚೆ, ಅಥವಾ ಗೌರ್ಮೆಂಟ್ ID ಕಾರ್ಡು, ಈ ತರ ಇದೆ. ಈ 11 ಡಾಕ್ಯುಮೆಂಟ್ಸ್ ಸುಮಾರು ಜನರ ಹತ್ರ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ನನ್ನ ಮತ ನನ್ನ ಹಕ್ಕು ಇಂದ ಈಗ ಕೂರ್ಗಲ್ಲಿ ಒಂದ್ ಏರಿಯಾದಲ್ಲಿ ವಿಸಿಟ್ ಮಾಡಿದಾಗ ಅವ್ರಿಗೆ ಎಸ್ಟೇಟ್ ಅಲ್ಲಿ, ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಕಾರ್ಮಿಕರು, ಅವರೆಲ್ಲ ಸುಮಾರು ಜನ ಪಾಪ ಜೀತಕ್ಕಿದ್ದರು. ಒಂದು ಅವ್ರಿಗೆ 2002 ಎಲ್ಲಿ ಇದ್ರು ಅಂತ ಅವ್ರಿಗೆ ನೆನಪಿಲ್ಲ, ಯಾವ ಲಿಸ್ಟ್ ಅಲ್ಲಿ ಇದ್ರು ಎಲ್ಲಿದ್ರು ನೆನಪಿಲ್ಲ, ಗೊತ್ತಿಲ್ಲ. ಎರಡನೇದು ಈ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇದೆಲ್ಲ ಇವ್ರ ಹತ್ರ ಇಲ್ಲ. ಇವ್ರ ಹತ್ರ ಇರೋದೇನು, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ. ಈಗ ಅವರು ಬರ್ತ್ ಸರ್ಟಿಫಿಕೇಟ್ ಅವ್ರು ಎಷ್ಟೋ ಜನ ಹಾಸ್ಪಿಟಲ್ ಅಲ್ಲೇ ಹುಟ್ಟಿಲ್ಲ. ಮತ್ತೆ ಪಾಸ್ಪೋರ್ಟ್ ಅಂತೂ ಅವ್ರ ಹತ್ರ ಇರೋದಿಲ್ಲ. ಆಮೇಲೆ ಅವ್ರ ತಂದೆ ತಾಯಿ ಓದಿರುವಂತದ್ದು ಇರೋದಿಲ್ಲ. ಇವರು 10th ಸ್ಟ್ಯಾಂಡರ್ಡ್ ಓದಿರಲ್ಲ. ಸೊ ತುಂಬಾ ಸಮಸ್ಯೆ ಆಗಿದೆ. ಸೊ ಹಾಗಾಗಿ SIR ಇಂದ ಯಾರು ಭೀತಿ ಪಡ್ಬೇಕು ಅಂತ ನೀವು ಕೇಳಿದ್ರೆ, ಎಸ್ಪೆಷಲಿ ಅಲೆಮಾರಿ ಆದಿವಾಸಿಗಳು, ವಲಸೆ ಕಾರ್ಮಿಕರು, ಸರ್ಕಾರದಿಂದ ಯಾವ್ದೇ ಈ ತರ ಡಾಕ್ಯುಮೆಂಟ್ಸ್ ಬರ್ದೇ ಇರೋರು, 10th ಸ್ಟ್ಯಾಂಡರ್ಡ್ ಓದಿಲ್ದೇ ಇರೋರು, ಶೋಷಿತ ಸಮುದಾಯಗಳು ಜಾಸ್ತಿ, ಬಡವರು, ದಮನಿತರು, ಆಮೇಲೆ ಗುಳೆ ಹೋಗುವಂತ. ಆಮೇಲೆ ಇನ್ನೊಂದು ಸಮಸ್ಯೆ ಆಗಿದೆ, ಬಡವರು. ಇನ್ನೊಂದು ಸಮಸ್ಯೆ ಆಗಿದೆ ಕರ್ನಾಟಕದಲ್ಲೇನೆ. ಈಗ ಮ್ಯಾಪಿಂಗ್ ಮಾಡ್ತಿದಾರಲ್ಲ, ಈಗ ಸಪೋಸ್ ಸೊಸೆಂದ್ರು 2002 ಅವರೆಲ್ಲೋ ಇರ್ತಾರೆ, ಮದುವೆ ಆದ್ಮೇಲೆ ಈಗೇನು ಅದೇ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗಂಡು ಹುಡ್ಕೋದಿಲ್ಲ. ಎಲ್ಲಿ ಸಿಗ್ತಾರೋ ಅಲ್ಲಿ ರಾಜ್ಯಗಳಿಂದಾನೆ ಪಕ್ಕದ ಗಡಿ ಭಾಗಗಳಂತ ಆ ರಾಜ್ಯದಿಂದ ಈ ರಾಜ್ಯಕ್ಕೆ ಬಂದಿರ್ತಾರೆ ಮದುವೆ ಆಗಿ. ಸೊ ಇವ್ರದ್ದು ಮ್ಯಾಪಿಂಗ್ ಮಾಡಕ್ ಹೋದಾಗ ಇವ್ರು 2002 ಲಿಸ್ಟ್ ಅಲ್ಲಿ ಈ ಕ್ಷೇತ್ರದಲ್ಲಿ ಇರಲ್ಲ, ಅಲ್ಲ ಆ ಕ್ಷೇತ್ರದಲ್ಲಿ ಇರ್ತಾರೆ, ಬಟ್ BLO ಹೋಗಿ ಹುಡುಕ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮ್ಗೆ ತುಂಬಾ ಜನ BLOಗಳು ಹೇಳಿದ್ದಾರೆ ತುಂಬಾ ಸ್ಪಷ್ಟವಾಗಿ, ಡಾಟರ್ ಅಂತ ಮ್ಯಾಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚುನಾವಣಾ ಆಯೋಗ BLOಗಳಿಗೆ ಮ್ಯಾಪಿಂಗ್ ಗೆ ಟಾರ್ಗೆಟ್ ಕೊಡ್ತಾ ಇದೆ, ನೀವು ಇಷ್ಟ ಮಾಡ್ಬೇಕು ಅಷ್ಟ್ ಮಾಡ್ಬೇಕಂತ. ಈ ಡಾಟರ್ ಅಂತ ಮ್ಯಾಪ್ ಮಾಡ್ಬಿಡ್ತಿದ್ದಾರೆ ಅವ್ರ ಆಪ್ ಅಲ್ಲಿ. ಅದರಿಂದ ನಾಳೆ ಯಾವ ತರ ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ. ಸೊ ವಾಪಸ್ ಈ ಪ್ರೊಸೆಸ್ ಬರೋಣ. ಈಗ ನಾನು ಹೇಳ್ದೆ ASDD ಲಿಸ್ಟ್ ಇದೆ, ಡ್ರಾಫ್ಟ್ ಲಿಸ್ಟ್ ಇದೆ. ಡ್ರಾಫ್ಟ್ ಲಿಸ್ಟ್ ನಿಮ್ ಹೆಸರಿದ್ದು ನಿಮ್ 2002 ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಟಿಸ್ ಬರುತ್ತೆ, ನೀವು ಹೋಗಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಸಪೋಸ್ ಒಂದ್ ಆಯ್ತು, ನಿಮ್ದು 2002 ಮ್ಯಾಪಿಂಗು ಆಗಿದೆ, ನೀವು ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಇದ್ದೀರಾ, ನೀವು ಬಚಾವ ಅಂದ್ರೆ ಇಲ್ಲ. ಯಾಕೆಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅದನ್ನೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ತಂದಿದ್ದು.
ಸೊ ಒಂದಷ್ಟು ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರ ಮ್ಯಾಪಿಂಗ್ ಆಗಿದೆ 2002ಗೆ, ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬಂದಿದೆ, ಯಾಕಂದ್ರೆ ಫಾರ್ಮ್ ಕೊಟ್ಟಿದ್ದಾರೆ ಅವರು. ಆದ್ರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಂದ್ರು. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಏನು, ಇಲ್ಲಿ ತನಕ ಅಧಿಕೃತವಾಗಿ ಅದ್ರ ಬಗ್ಗೆ ಯಾವ್ದು ಆರ್ಡರ್ ಇದೆ, ಜಿಒ ಇದೆ, ಸರ್ಕ್ಯುಲರ್ ಇದೆ, ಅದು ಘೋಷಣೆ ಮಾಡಿಲ್ಲ. ಆರ್ಬಿಟ್ರರಿ ಮಾಧ್ಯಮದಲ್ಲಿ ವರದಿ ನಾವು ನೋಡ್ಬೋದು. ಏನಂತ ಹೇಳಿದ್ರೆ ಒಂದು 5-6 ರೂಲ್ಸ್ ಇದೆ. ತಾಯಿಗೂ ಮಗ ಅಥವಾ ಮಗಳಿಗೆ ಏಜ್ ಗ್ಯಾಪ್ 15 ಗಿಂತ ಕಡಿಮೆ ಇರಬಾರ್ದು, ಅಥವಾ ಒಬ್ಬರೇ ಫ್ಯಾಮಿಲಿ ಮೆಂಬರ್ಗೆ 6 ಜನ ಮ್ಯಾಪ್ ಆಗಿರಬಾರ್ದು, ಈ ತರ ರೂಲ್ಸ್ ಇದೆ. ಈಗ ಅಮರ್ತ್ಯ ಸೇನ್ ಅವ್ರಿಗೂ ಅದಕ್ಕೆ ಅವ್ರ ಮ್ಯಾಪು ಆಯ್ತು, ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಇತ್ತು, ಅವ್ರಿಗೆ ನೋಟಿಸ್ ಬಂತು. ಅವ್ರಿಗೂ ಅವ್ರ ತಾಯಿಗೂ ಏಜ್ ಗ್ಯಾಪ್ 15 ಇಯರ್ಸ್ ಗಿಂತ ಕಡಿಮೆ ಇದೆ. ಬಟ್ ಆಗೆಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇತ್ತು, 13-14 ವರ್ಷಕ್ಕೆಲ್ಲ. ಹೌದು. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಫಸ್ಟ್ ಸುಮಾರು 90 ಲಕ್ಷಕ್ಕೂ ಮೇಲ್ಗಡೆ ಜನಕ್ಕೆ ಅವರು ನೋಟಿಸ್ ಕೊಟ್ರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಆಮೇಲೆ ಅದನ್ನ ಕಡಿಮೆ ಆಯ್ತು. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದ್ರೆ ನಿಮ್ದು ಮ್ಯಾಪ್ ಆಗಿದ್ರು ನೀವು ಹೋಗಿ ನೋಟಿಸ್ ಹೋಗ್ಬೇಕು, ಮತ್ತೆ ಅದಕ್ಕೆ ಉತ್ತರ ಕೊಡ್ಬೇಕು. ಆ ಉತ್ತರ ಕೊಡೋದ್ರಲ್ಲಿ ನೀವು ಆಲ್ರೆಡಿ ಮಾಧ್ಯಮದಲ್ಲಿ ವರದಿ ನೋಡಿರ್ತಾರ, ಎಷ್ಟೋ ಜನದ್ದು ಡಾಕ್ಯುಮೆಂಟ್ಸ್ ಕೊಟ್ಟರು ಅವ್ರು ಸೇರ್ಸ್ಕೊಂಡಿಲ್ಲ, ಆಮೇಲೆ ಅವ್ರ ಅಪೀಲ್ ಹೋಗ್ಬೇಕಾಯ್ತು. ಆತರ 27 ಲಕ್ಷ ಜನ, ಅದಿನ್ನು ಪ್ರೋಸೆಸ್ ಮುಗ್ದಿಲ್ಲ, ಆದ್ರೂ ಅಲ್ಲಿ ಎಲೆಕ್ಷನ್ ಆಯ್ತು, ಅವ್ರನ್ನ ವೋಟ್ ಮಾಡಕ್ ಬಿಟ್ಟಿಲ್ಲ. ಅದಕ್ಕೆ 27 ಲಕ್ಷ ಜನರ ಒಂದು ಅಪೀಲ್ ನ ತೀರ್ಮಾನ ಮಾಡೋದಕ್ಕೆ ಬರೀ 19 ಅಪೀಲೇಟ್ ಟ್ರಿಬ್ಯುನಲ್ ಸೆಟ್ ಮಾಡಿದ್ದಾರೆ. ಸೊ 27 ಲಕ್ಷ ಜನ 19 ಟ್ರಿಬ್ಯುನಲ್ ಯಾವಾಗ ಅಪಿಯರ್ ಆಗೋದು, ಯಾವಾಗ ತೀರ್ಮಾನ ಆಗೋದು, ಅದ್ರ ಮಧ್ಯದಲ್ಲಿ ನೋಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಇದೆಲ್ಲ ಕೊಡೋದಿಲ್ಲ ಅಂತ ಈಗ ಘೋಷಣೆ ಬೇರೆ ಮಾಡ್ಬಿಟ್ಟು, ಇದು ರಾಜಕೀಯವಾಗಿನೂ ಬಹಳ ತೀವ್ರವಾದ ಪರಿಣಾಮ ಬೀರುವಂತಹ ಒಂದು ಪ್ರಕ್ರಿಯೆ. ಖಂಡಿತವಾಗ್ಲು ಇದು ಆಲ್ರೆಡಿ ನಾವು ನೋಡಿ. ಆದ್ರೆ ನೋಡಿ, ಏನೇ ಆಗ್ಲಿ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಆದ್ರೆ ಕಾಲಕ್ಕೆ ರಿವಿಷನ್ ಆಗ್ತಾನೆ ಬರ್ತಾ ಇದೆ. ಯಾಕಂದ್ರೆ ಡೂಪ್ಲಿಕೇಟ್ಸ್ ತೆಗಿಯೋದಿಕ್ಕೆ, ಸತ್ತಿರೋರು ತೆಗಿಯೋದಿಕ್ಕೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗಿರೋದು 2 ಕಡೆ ಇಟ್ಕೊಂಡ್ರೆ ಡೂಪ್ಲಿಕೇಟ್ ತೆಗಿಯೋದಿಕ್ಕೆ. ಸೊ ಇದ್ರಲ್ಲಿ ತಪ್ಪೇನು? ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತರುವಂತ ಅಗತ್ಯ ಏನಿತ್ತು ಇವ್ರಿಗೆ? ಮಾಮೂಲಿ ರೆಗ್ಯುಲರ್ ಕೋರ್ಸ್ ಅಲ್ಲೇನೆ ಇದ್ ಮಾಡ್ಬೇಕಿತ್ತಲ್ಲ, ಈಗ ಯಾಕೆ ಮಾಡಿದ್ರು? ಖಂಡಿತ ನೀವ್ ಕೇಳ್ತಿರೋ ಪ್ರಶ್ನೆ ತುಂಬಾ ಕರೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಅಥವಾ ರೂಲ್ಸ್ ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಾನೆ ಇಲ್ಲ. ಇರೋದು ಬರೀ ಇಂಟೆನ್ಸಿವ್ ರಿವಿಷನ್, ಸಮರಿ ರಿವಿಷನ್, ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮರಿ ಅಂತ ಇರೋದು. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ತರ ಫಾರ್ಮ್ ತುಂಬಿಸ್ ಮಾಡೋದು ಹೊಸದಾಗಿದೆ. ಅವ್ರು ಹೇಳ್ತಿರೋದೇನೋ, ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೇಳಿದ್ದೇನೋ, ತುಂಬಾ ಅರ್ಬನ್ ಮೈಗ್ರೇಷನ್ ಆಗಿದೆ, ತುಂಬಾ ಜನ ಸತ್ತೋಗಿರೋದು ತೆಗ್ದಿಲ್ಲ, ಈ ತರ ಆಗಿದೆ, ಡೂಪ್ಲಿಕೇಟ್ಸ್ ಇದೆ, ಅದಿದೆ, ಇದಾಗಿದೆ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ಅಮಿತ್ ಶಾ ಹೇಳ್ತಾರೆ SR ಮಾಡ್ತಿರೋದು ಟು ಡಿಟೆಕ್ಟ್, ಡಿಲೀಟ್ ಅಂಡ್ ಡಿಪೋರ್ಟ್ ಅಂತ. ಆಮೇಲೆ ನೀವು ಬಿಜೆಪಿ ಕರ್ನಾಟಕದ ಫೇಸ್ಬುಕ್ ಎಲ್ಲ ನೋಡಿದ್ರೆ ಇತ್ತೀಚೆಗೆ ಅವ್ರೇನ್ ಹೇಳ್ತಾ ಇದಾರೆ, ಇಲ್ಲ ತುಂಬಾ ಜನ ಬಾಂಗ್ಲಾದೇಶಿಗಳಿದ್ದಾರೆ, ಅವ್ರನ್ನ ತೆಗೆಯೋಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ. ಸೊ ಎಲೆಕ್ಷನ್ ಕಮಿಷನ್ ಒಂದು ರೀಸನ್ ಹೇಳುತ್ತೆ, ಅಮಿತ್ ಶಾ ಒಂದು ರೀಸನ್ ಹೇಳ್ತಾರೆ, ಬಿಜೆಪಿ ಅವ್ರು ಇನ್ನೊಂದು ರೀಸನ್. ಅದೇ ಟೈಮಿಗೆ ಒಂದು ವಿಚಾರ ನೋಡಿ, ಇತ್ತೀಚೆಗೆ ಕರ್ನಾಟಕದಿಂದ ಸಾವಿರಾರೇನು ಲಕ್ಷಾಂತರ ಜನ ತಮಿಳ್ನಾಡಿಗೆ ಹೋಗಿ ವೋಟ್ ಹಾಕಿ ಬಂದ್ರು ಅಂತ ಒಂದಿದೆ. ಅಂದ್ರೆ ಅವರು ಇಲ್ಲಿ ಕರ್ನಾಟಕದಲ್ಲೂ ಮತದಾರಿದ್ದಾರೆ, ಅವ್ರಿಗೆ ತಮಿಳ್ನಾಡಲ್ಲೂ ಮತದಾರಿದ್ದಾರೆ. ಅದೇ ತರದಲ್ಲಿ ರಾಹುಲ್ ಗಾಂಧಿ ಅವರು ನಿಮ್ಗೆ ಗೊತ್ತಿರಬಹುದು, ಬೆಂಗಳೂರಿನ ಸೆಂಟ್ರಲ್ ನ ಒಂದು ಕ್ಷೇತ್ರ ಊರಿನ ಜಾಗದಲ್ಲಿ ಒಂದೇ ಅಡ್ರೆಸ್ ಅಲ್ಲಿ, ಅದೇ ಮನೆಯಲ್ಲಿ 150-200 ಜನ ಇದ್ರು. ಅಂದ್ರೆ ಅವ್ರು ಎಲ್ಲಿಂದ ಬಂದ್ರು, ಅವರೆಲ್ಲ ಡೂಪ್ಲಿಕೇಟ್ಸ್ ಇರಬಹುದು ಅಂತ. ಅಂದ್ರೆ ನಮ್ಗಿಲ್ಲಿ ಡೂಪ್ಲಿಕೇಟ್ಸ್ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ತಮ್ಮ ಊರಲ್ಲಿ ಇವೆಲ್ಲ ಇರುವಂತದ್ದು. ಸೊ ಇದು ಬಹಳ ಕಾಲದಿಂದ ಇದನ್ನ ಪರಿಷ್ಕರಣೆ ಮಾಡದೆ ಬಿಟ್ಟ ಕಾರಣಕ್ಕಾಗಿ ಇವೆಲ್ಲ ಆಗಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಇವೆಲ್ಲ ಸರಿ ಹೋಗ್ಬೇಕು ಅಂತಾರೆ, ಇನ್ನೊಂದ್ ಕಡೆ ಇವರು ಯಾರು ಮತದಾರರು ನಮ್ ಕಣ್ಮುಂದೆನೆ ಇದೆ, 2 ಕಡೆ 3 ಕಡೆ ವೋಟ್ ಆಗ್ತಾ ಇರುವಂತದ್ದು. ಹಾಗಾಗಿ ಇದು ಪರಿಷ್ಕರಣೆ ಮಾಡೋದು ಅಗತ್ಯ ಇತ್ತಲ್ವಾ? ಈಗ ಅವರು ಹಾಗಾಗಿ ಕಾಂಗ್ರೆಸ್ ಅವ್ರು ಯಾಕೆ ವಿರೋಧ ಮಾಡೋದು? ಅಲ್ಲ, ನೀವು ಹೇಳ್ತಿರೋದು ತುಂಬಾ ನಿಜ. ಪರಿಷ್ಕರಣೆ ಮಾಡೋ ಅಗತ್ಯ ಇತ್ತು, ಅದಕ್ಕೆ ಯಾರು ವಿರೋಧ ಇಲ್ಲ, ನಮ್ದು ವಿರೋಧ ಇಲ್ಲ. ಆದ್ರೆ ಇದು ಪರಿಷ್ಕರಣೆ ಅಲ್ವಲ್ಲ, ಇದು ಹೊಸದಾಗಿ ಮತದಾರರ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ, ಮತ್ತೆ ಇದರಲ್ಲೇ ಲೋಪದೋಷಗಳು ಹೋಗ್ತಾ ಇಲ್ಲ. ಬಿಹಾರ್ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಮತ್ತೆ ಸುಮಾರು 500-600 ಜನ ಒಂದೇ ಅಡ್ರೆಸ್ ಬಂದಿರೋದು, ಫೈನಲ್ ಲಿಸ್ಟ್ ಅಲ್ಲಿ ಹೆಸರುಗಳಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋದು, ಈ ತರ ಲೋಪದೋಷಗಳು ಬಂದಿದೆ. ಇದನ್ನ ಯೋಗೇಂದ್ರ ಯಾದವ್ ಅವರು ಸುಪ್ರೀಂ ಕೋರ್ಟ್ ಅಲ್ಲೂ ಸಲ್ಲಿಸಿದ್ದಾರೆ. ಸೊ ನಾನ್ ಹೇಳ್ತಿರೋದು ಏನಂತ ಹೇಳಿದ್ರೆ, ಅಥವಾ ನಿಮ್ಗೆ ತಮಿಳ್ನಾಡು ಆಗ್ಲೇ ಎಕ್ಸಾಂಪಲ್ ಕೊಟ್ನಲ್ಲ, ಬದುಕಿದಿರೋರ್ನ ಡೆಡ್ ಅಂತ ಹಾಕಿದ್ದಾರೆ, ಅಥವಾ ಮಂಜುಲೈ ಟಿ ಎಸ್ಟೇಟ್ ಅಲ್ಲಿ ಇರೋರ್ನು ತೆಗೆದು ಬಿಡಿದ್ದಾರೆ. ಸೊ ಈ ಲೋಪದೋಷಗಳು ಎಲ್ಲಿ ಹೋಗಿದೆ? ಹೋಗಿಲ್ಲ. ನೀವು ನಿಜವಾಗ್ಲೂ ಪರಿಷ್ಕರಣೆ ಅಂತ ಮಾಡಿದ್ರೆ ಈ ಲೋಪದೋಷಗಳು ಸರಿ ಹೋಗ್ತಾ ಇತ್ತು. ಚುನಾವಣಾ ಆಯೋಗದ್ದೇ ಒಂದು ಮ್ಯಾನ್ಯುಯಲ್ ಆಫ್ ಎಲೆಕ್ಟೋರಲ್ ರೂಲ್ ರಿವಿಷನ್ ಅದೆಲ್ಲ ಇದೆ. ಅವ್ರದೇ ಮ್ಯಾನ್ಯುಯಲ್ ಪ್ರಕಾರ ಈ ಪರಿಷ್ಕರಣೆ ಮಾಡ್ಬೇಕಾದ್ರೆ ಈ ಗ್ರಾಮ ಸಭೆಯಲ್ಲಿ ಅದನ್ನ ಘೋಷಣೆ ಮಾಡ್ಬೇಕು, ಅಥವಾ ವಾರ್ಡ್ ಕಮಿಟಿ ಮೀಟಿಂಗ್ ಅಲ್ಲಿ ಅದನ್ನ ಘೋಷಣೆ ಮಾಡ್ಬೇಕು. ಆತರ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ. ಮಾದಾಪುರದಲ್ಲಿ ಇದು ನಿಜಕ್ಕೂ ಪರಿಷ್ಕರಣೆ ಅಲ್ಲ, ಇದು ವಿಶೇಷ ಪರಿಷ್ಕರಣೆ. ಅಂದ್ರೆ ಪರಿಷ್ಕರಣೆ ಅಲ್ಲ, ಅದಕ್ಕೆ ವಿಶೇಷ ಹೊಸದಾಗಿ ಮತದಾರರ ಪಟ್ಟಿಯನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು.
ಈಗಾಗಲೇ ನಾವು ಮಾತಾಡಿದ ಹಾಗೆ ಒಂದಷ್ಟು ಇದ್ರಲ್ಲಿ ಲೋಪದೋಷಗಳಿದೆ, ಒಂದಷ್ಟು ಜನರನ್ನ ಹೊರಗಡೆ ಇಡುವಂತಹ ಸಾಧ್ಯತೆಗಳು ಇದ್ರಲ್ಲಿ ಹಲವಾರು ಸಂದರ್ಭದಲ್ಲಿ ಕಂಡು ಬಂದಿದೆ. ಅದರಿಂದ ಕೆಲವೊಬ್ಬರಿಗೆ ಕೆಲವೊಂದು ತಮ್ಮ ರಾಜಕೀಯವಾಗಿ ತಮಗೆ ನಷ್ಟ ಆಗಬಹುದು ಅನ್ನುವಂತ ಭಯನೂ ಇದೆ. ಇನ್ನೊಂದಷ್ಟು ಜನಕ್ಕೆ ತಮಗೆ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಆಸೆನೂ ಹುಟ್ಟಿದೆ. ಯಾಕಂದ್ರೆ ಒಂದಷ್ಟು ಮತದಾರರು ಈ ವರ್ಗದ, ಈ ಸಮುದಾಯದ, ಈ ಊರಿನ ಮತದಾರರು ಬಿಟ್ಟು ಹೋದ್ರೆ, ಕಡಿಮೆ ಆದ್ರೆ ನಮ್ಗೆ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಈ ತರಕ್ಕೆ ಆಗ್ಲೇ ನಡೆದ ಈ ವಿಚಾರವಾಗಿ ನಾವು ಮತ್ತೆ ಮುಂದಿನ ಸೆಗ್ಮೆಂಟ್ ಅಲ್ಲಿ ಮಾತಾಡೋಣ. ಈಗ ವೀಕ್ಷಕರೇ, ಈಗಾಗಲೇ ಶ್ರೀ ವಿನಯ್ ಶ್ರೀನಿವಾಸ್ ಅವರು ನನ್ನ ಮತ ನನ್ನ ಹಕ್ಕು ಅಭಿಯಾನದ ಸದಸ್ಯರು. ಅವರೊಂದಷ್ಟು ವಿಚಾರಗಳನ್ನ ಯಾಕಾಗಿ ಪರಿಷ್ಕರಣೆ ಮಾಡ್ಲಾಗ್ತಾ ಇದೆ, ಯಾಕಾಗಿ ಮಾಡಬೇಕು ಅನ್ನೋದ್ರ ಜೊತೆಗೇನೆ ಇದರಿಂದ ಆಗಲಿರುವಂತಹ ಅಪಾಯಗಳೇನು ಅನ್ನೋದನ್ನು ಒಂದಷ್ಟು ಹೇಳಿದ್ದಾರೆ. ಈ ಅಪಾಯಗಳಿಂದ ಲಾಭ ಪಡ್ಕೊಳ್ಳೋರು ಯಾರು, ನಿಜಕ್ಕೂ ಅಪಾಯಕ್ಕೆ ಒಳಗಾಗೋರು ಯಾರು ಅನ್ನುವಂತ ವಿಚಾರವನ್ನ ನಾವು ಮುಂದಿನ ಸೆಗ್ಮೆಂಟ್ ಅಲ್ಲಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.